ಟ್ಯಾಂಕ್ಗಳು ಬರ್ತಾ ಇದೆಯಾ? ಬರ್ತಾ ಇಲ್ಲ, ಯಾವ ಟ್ಯಾಂಕು ಬರ್ತಲ್ಲ. ಬೆಳಗ್ಗೆ ಹೋಗಿ ನಾವೆಲ್ಲ ಹೋಗಿ ಗಲಾಟೆ ಮಾಡೋದಕ್ಕೆ ಒಂದು ಟ್ಯಾಂಕ್ ಬಂದು ಎಷ್ಟು 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 ಕೊಟ್ಟು ಎಲ್ರಿಗೂ 2 ಬಿಂದಿಗೆ ಬಂದಿರೋದು. ಎಲ್ಲರಿಗೂ 2 ಬಿಂದಿಗೆ ಬಂದಿರೋದು ನೀರು, 2 ಬಿಂದಿಗೆ. ಈಗ ಟ್ಯಾಂಕರ್ ಈಗ ತುಂಬಾ ಕಡೆ ಟ್ಯಾಂಕರ್ ಮಾಫಿಯಾ ಶುರುವಾಗ್ಬಿಟ್ಟಿದೆ. ಎಲ್ಲೋ ಗೃಹ ಬಳಕೆಗೆ ನೀರು ತುಂಬ್ಕೊಂಡು ಬಂದು ಇಲ್ಲಿ ಬಂದು 1,000-1,500 ಮಾರ್ತಾರೆ ಅಂತ. ಅದಿಲ್ಲ ಆಗ್ತಾ ಇದೆಯಾ? ಹೌದು ಆಗ್ತಿದೆ. ಇವಾಗ ನಿಮ್ಮ ಮನೇಲಿ ನೀರಿಲ್ಲ, ಇವಾಗ ಒಂದು 10 ಬಿಂದಿಗೆ ನೀರು ಕೊಡ್ತಾರೆ. ಇವಾಗ ಖಾಲಿ ಆಗೋಯ್ತಮ್ಮ ಅಂದ್ಬಿಟ್ಟು ವಾಲ್ ಆಫ್ ಮಾಡಿಬಿಟ್ಟು ಬೇರೆ ಕಡೆ ಹೋಗಿ ಟ್ಯಾಂಕರ್ಗೆ ಬಿಡ್ತಾರೆ. ನಾವೇನು ಮಾಡೋದು? ಕೂಲಿ ಕೆಲಸ ಮಾಡೋದು ಏನು ಮಾಡೋದು ಹೇಳಿ ನೋಡೋಣ. ನಿಮ್ಮತ್ತಿಗೆ ನಾವು ಬರ್ತೀವಿ. ಅರ್ಧ ಟ್ಯಾಂಕರ್ ಹೊಡ್ಸಿದೀವಿ ನಾವು, ನಿಲ್ಲಕ್ಕೆ ಆಗಲ್ಲ. ಮೇಲೆ ಬಿಡ್ರಿ ಅಂತ ಹೇಳಿದ್ಕೆ 3,000 ರೂಪಾಯಿ ಕೊಡಿ, ಇಲ್ಲಾಂದ್ರೆ ಬಿಡಕ್ಕಾಗಲ್ಲ. ಯಾರು 3,000 ರೂಪಾಯಿ ಕೇಳಿದಾರೆ? ಅವನ ಟ್ಯಾಂಕರ್ ಬಂದ 3,000 ರೂಪಾಯಿ 1,000 ರೂಪಾಯಿ ಕೇಳಿದ್ರು. ಅರ್ಧ ಟ್ಯಾಂಕ್ ತಗೊಂಡೇ ಹೋಗ್ಬಿಟ್ರು. ನಮ್ಮ 6 ಮಕ್ಕಳೈತೆ, ಇವತ್ತು ಸ್ನಾನ ಮಾಡಿಲ್ಲ ನಮ್ಮ ಮಕ್ಕಳಿಗೆ. ನಾವು ಈಗ ಕಾಸು ಕೊಡ್ಲಿಲ್ಲ ಅನ್ನೋದಕ್ಕೆ ನೀರನ್ನ ವಾಪಸ್ ತಗೊಂಡು ಹೋಗ್ಬಿಟ್ರು. ಕಾಸು ಇಸ್ಕೊಂಡ, ಅರ್ಧ ಟ್ಯಾಂಕ್ ಬಿಟ್ಬಿಟ್ಟು ಕಾಸು ಇಸ್ಕೊಂಡು ಬರೀ ಅರ್ಧ ಟ್ಯಾಂಕ್ ನೀರು ಬಿಟ್ರು. ನೀರು ಹೋಗಷ್ಟು ಸಂಪು ಅಷ್ಟು ಫಿಲ್ ಆಗೋದಿಲ್ಲ. ಅರ್ಧ ಟ್ಯಾಂಕೆ ನಮ್ದು ಫಿಲ್ ಆಗೋದು. ಅರ್ಧ ತುಂಬಿದ ತಕ್ಷಣ ಅವ್ರು ಮಿಕ್ಕಿ ತಗೊಂಡು ಹೋಗ್ಬಿಟ್ರು. ಟ್ಯಾಂಕ್ ಫುಲ್ ಆಗೋವರೆಗೂ ಅವ್ರಿಗೆ ಟೈಮಿಂಗ್ ಇಲ್ಲ, ಬೇರೆಯವ್ರ ಹತ್ರ ಕಾಸು ಇಸ್ಕೋಬೇಕಲ್ಲ. ಅದಕ್ಕೆ ಇವಳು ಅರ್ಧ ನೀರು ಎತ್ಕೊಂಡು ಹೋಗ್ಬಿಟ್ಟಿರೋದು. ಹೇಳಿ ಸರ್. ನಾವು ಗುರುವಾರ ಬೆಳಿಗ್ಗೆ 11 ಗಂಟೆಗೆ AEE ಶಿವರಾಮು ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಯಾರು ಚಂದ್ರಶೇಖರ್ ಪ್ರಸಾದ್ ಹೋಗಿ ಮೀಟ್ ಮಾಡಿ ನಾನು ಕಂಪ್ಲೇಂಟ್ ಮಾಡಿದೆ. ಏನು ಸರ್ ಹಿಂಗೆ ಬರ್ತಾ ಇಲ್ಲ ರೀ, ನೀರು ಬಿಟ್ಟಿದ್ದೀವಿ, ಹೋಗಿ ನೋಡ್ರಿ 11:15 ಹಿಡ್ಕೊಳ್ರಿ ಅಂತ. ನಾನು ಫೋನ್ ಮಾಡಿ ನಮ್ಮ ಮಗಳಿಗೆ ಹೇಳಿದೆ, ಅಮ್ಮ ನೀರು ಬಿಟ್ಟವ್ರಂತೆ. ಎಲ್ಲಿ ಬದನೆಕಾಯಲ್ಲಿ ನೀರು ಬಿಟ್ಟವ್ರೆ? ಬಿಟ್ಟಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲಿ ಲೈನ್ ಮ್ಯಾನು ವೆಂಕಟೇಶ್ ಅನ್ನೋನು, ಆ್ಯಕ್ಚುಲಿ ನಮ್ಗೆ ಅಶ್ವತ್ಥ ಅನ್ನೋನು ಅವ್ನು ರಜಾ ಇದ್ದಾನೆ, ಅವ್ನ ಪರವಾಗಿ ವೆಂಕಟೇಶ್ ಮಾಡ್ತಾರೆ. ಅವನಿಗೆ ಹೋಗಿ ಕೇಳಿದ್ರೆ ರೀ ನೀರು ಬಿಡೋದ್ರಲ್ಲೂ ರಾಜಕೀಯ ಅಂದರೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು 74 ವರ್ಷದವನು, 75 ವರ್ಷ ಚೀಫ್ ಇಂಜಿನಿಯರ್. ಅವನು ಯಾರು ಇದ್ದಾನಲ್ಲ EE, ಅವನಿಗೂ ಬೆಲೆ ಇಲ್ಲ. ಅವನೇನು ವೆಂಕಟೇಶ್ ಹೇಳಿದ್ನಲ್ಲ 12:15 ಮೇಲೆ ರೀ, ಅವನು ಹೇಳ್ದಂಗೆ ನೀಡಿ ಬಿಟ್ಟಿದ್ದು. ಮೊನ್ನೆ ಗುರುವಾರ 12:45 ಬಿಟ್ಟು 1:15 ಗಂಟೆಗೆ ನಿಲ್ಲಿಸ್ಬಿಟ್ಟು. AE ಸುನೀತಾ ಅವ್ರು ಗೊತ್ತಾ ನಿಮಗೆ? ನಮಗಿರೋದು AE ಬಂದು ಇವನು ವಿಶ್ವನಾಥ್ ಅಂತೇಳಿ. ಬೋರ್ವೆಲ್ ಡಿಪಾರ್ಟ್ಮೆಂಟ್ ಯಾರು ನೋಡ್ಕೊಳ್ಳೋದು? ನಮಗೆ ಗೊತ್ತಿಲ್ಲ ಸರ್, ಅದೆಲ್ಲ ನಮಗೆ ಗೊತ್ತಿಲ್ಲ. ಓಕೆ ಈಗ ನಿಮ್ಮ ಬೋರ್ವೆಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋರು ಅಟ್ಲೀಸ್ಟ್ ಅಲ್ಲಿ ನೀರಿಲ್ಲ ಅಂದ್ರೂ ಕೂಡ ಬೋರ್ವೆಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋ AE ಸುನೀತಾ ಅಂತ ಹೇಳಿ ಅಧಿಕಾರಿ. ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಫೋನ್ ಮಾಡೋಣ ಅವರಿಗೆ, ಮಾಡೋಣ. ಈಗ ಅವರು ರಿಸೀವ್ ನೋಡೋಣ. ಮಾಡಿ ಒಂದು ನಿಮಿಷ ನೋಡೋಣ. ಈಗ ಒಂದು ನಿಮಿಷ ಫೋನ್ ರಿಸೀವ್ ಮಾಡಲಿ, ಫಸ್ಟು ಫೋನ್ ರಿಸೀವ್ ಮಾಡಲಿ ಅಲ್ಲ. ನೋಡಿ ಇಲ್ಲಿ ಸಂಬಂಧಪಟ್ಟಂತೆ. ಹಲೋ ಮೇಡಮ್, ನಮಸ್ತೆ. ಮೇಡಮ್ ಸುನೀತಾ ಅವರಲ್ಲ ಮಾತಾಡ್ತಿರೋದು AE ಬೋರ್ವೆಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ? ಮೇಡಮ್, ಈಗ ನಾವು ಗಾಂಧಿನಗರ ಕ್ಷೇತ್ರದಲ್ಲಿ ಇದ್ದೀವಿ, ಓಕೆನಾ? ಇಲ್ಲಿ ಒಂದು ಬೋರ್ವೆಲ್ ಇದೆಯಂತೆ, ಅದ್ರಲ್ಲಿ 1 ಅವರ್ ಅಷ್ಟೇ, 1:15 ಗಂಟೆ ಅಷ್ಟೇ ನೀರು ಬರುತ್ತಂತೆ. ಒಂದು ನಿಮಿಷ ನೀರೇ ಬರಲ್ವಾ ಮೇಡಮ್? ಒಂದು ನಿಮಿಷ ನಾನು ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ನೀರೇ ಬರಲ್ವಂತೆ. ಒಂದು ನಿಮಿಷ ಮೇಡಮ್, ನೀರೇ ಬರಲ್ವಂತೆ. ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ. ಯಾವಾಗ ಇದಕ್ಕೆಲ್ಲ ಪರಿಹಾರ? ಸರ್, ಇವಾಗ ಬೇಸಿಗೆ ಬಂದಿರೋದ್ರಿಂದ ನೀರಿನ ಮಟ್ಟ ಕಡಿಮೆ ಆಗಿದೆ ಬೋರ್ವೆಲ್ಗಳಲ್ಲಿ. ಏನ್ ಹೇಳಿ? ನೀರಿನ ಮಟ್ಟ ಕಡಿಮೆ ಆಗಿದೆ ಬೋರ್ವೆಲ್ಗಳಲ್ಲಿ. ಓಕೆ, ನೀರಿನ ಮಟ್ಟ ಕಡಿಮೆ ಆಗಿದೆ. ಆಮೇಲೆ ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಯಾವ ಲೊಕೇಶನ್ಸ್ ಗಳಲ್ಲಿ ಅಡಿಷನಲ್ ಪೈಪ್ ಕೇಳ್ತಾರೆ, ಎಲ್ಲೆಲ್ಲಿ ಡೆಪ್ತ್ ಇದೆ ಅಲ್ಲೆಲ್ಲ ಅಡಿಷನಲ್ ಪೈಪ್ ಬಿಟ್ಕೊಡ್ತಾ ಇದೀವಿ. ಡೆಪ್ತ್ ಇಲ್ದಿರೋ ಕಡೆ ನಮ್ಮಲ್ಲಿ ಇನ್ನೂ ಏನು ಹೇಳಿಲ್ಲ ಡಿಪಾರ್ಟ್ಮೆಂಟ್. ಈಗ ನನ್ನ ಪ್ರಶ್ನೆ ಮೇಡಮ್, ಈಗ ನಿಮ್ಮ ಸಮಸ್ಯೆಗಳಿದೆ ಅಲ್ವಾ, ಆ ಥರ ನೀರಿಲ್ಲ ಅದೆಲ್ಲ, ಆ ಸಮಸ್ಯೆಗಳ ಬಗೆಹರಿಯೋವರೆಗೂ ಇವರೆಲ್ಲ ಸ್ನಾನ ಮಾಡದೆ ಹಂಗೆ ಇರಬೇಕಾ? ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಕೇಳಿ, ಕಾವೇರಿ ವಾಟರ್ ಕಡಿಮೆ ಇರೋ ಕಡೆ ಟ್ಯಾಂಕರ್ ಸಪ್ಲೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಟ್ಯಾಂಕರ್ ಸಪ್ಲೈ ಮಾಡ್ತಿದ್ದಾರೆ ಕೆಲವೊಂದ್ ಕಡೆ. ಓಕೆ, ಸಪ್ಲೈ ಮಾಡ್ತಿದ್ದಾರೆ ಮೇಡಮ್. ಓಕೆ, ಒಪ್ಕೋತೀನಿ, ನಾನು ಇಲ್ಲ ಅಂತ ಹೇಳಲ್ಲ. 1 ಟ್ಯಾಂಕರ್ಗೆ 3,000 ಕೇಳ್ತಿದಾರಂತೆ? ಇಲ್ಲ ಹೇಳ್ತಿದ್ದಾರೆ, ಜನ ಹೇಳ್ತಿದ್ದಾರೆ 1 ಟ್ಯಾಂಕರ್ಗೆ 3,000 ಕೇಳ್ತಿದಾರಂತೆ. ಅದರಲ್ಲೂ ಕೂಡ ಅರ್ಧ ಟ್ಯಾಂಕರ್ ನೀರು ಬಿಟ್ಟು ಹೋಗ್ತಾರಂತೆ. BWSS ಸಪ್ಲೈ ಮಾಡ್ತಿರೋದಕ್ಕೆ ಪರ್ಟಿಕ್ಯುಲರ್ ಅಮೌಂಟ್ ನ ಫಿಕ್ಸ್ ಮಾಡಿದ್ದಾರೆ ಇವರೇ. ನೋಡಿ, ನಿಮ್ಮ ಡ್ರೈವರ್ ಅವರೇ ಹೇಳಿರೋದಂತೆ. ನೋಡಿ, ನಾನು ರಿಪಬ್ಲಿಕ್ ಕನ್ನಡ ಆಂಕರ್ ಮಾತಾಡ್ತಾ ಇದ್ದೀನಿ, ಇಲ್ಲಿ ಲೈವ್ ಹೋಗ್ತಾ ಇದೆ, ನೀವು ಮಾತಾಡೋದು ಕೂಡ ಲೈವ್ ಹೋಗ್ತಾ ಇದೆ. ಇವತ್ತು ಈ ಒಂದು ಲೈವ್ನಲ್ಲಿ ಈ ಜನರಿಗೆ ನಾಳೆಯಿಂದಲೂ ಕೂಡ ಪ್ರತಿ ಮನೆಗೂ ಕೂಡ ನೀರು ಸಿಗೋ ಥರ ಮಾಡ್ತೀರಾ ಫ್ರೀಯಾಗಿ?
ಸರ್ ಯಾವ ಲೊಕೇಶನ್ ಅಂತ ನನಗೆ ಸ್ವಲ್ಪ ಇದು ಗಾಂಧಿನಗರ ಕ್ಷೇತ್ರ ಮೇಡಮ್. ಆ ಕ್ಷೇತ್ರದ ಪ್ರತಿ ಇದು ಮಾಗಡಿ ರೋಡ್ ಸೆಕೆಂಡ್ ಕ್ರಾಸ್. ಇಲ್ಲಿರೋ ಬೀದಿ ಮನೆಗಳಿಗೂ ಕೂಡ ನೀರು ಬರೋ ತರ ಮಾಡ್ತೀರಾ? ಆ ರೀತಿ ಮಾಡಿದ್ರೆ ಇದೇ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮಗೆ ಶ್ಲಾಘನೆ ಆಗುತ್ತೆ ಮೇಡಮ್. ಮಾಡ್ತೀರಾ? ಸರ್ ಅದೇನ್ ಕಂಡೀಷನ್ ಇದೆ ಅಂತ ಸ್ವಲ್ಪ ಟೈಮ್ ಕೊಡಿ. ಒಂದ್ ನಿಮಿಷ ನೋಡಿ ಈಗ ಒಬ್ರು ಲೇಡಿ ಮಾತಾಡ್ತಾರೆ. ನೀರೇ ಬಂದಿಲ್ಲ, ಒಂಚೂರು ನೀರು ಬಂದಿಲ್ಲ. ನಾವು ಎಷ್ಟು ನಾನು ವಯಸ್ಸಾಗಿ ಮಕ್ಕಳನ್ನ 3 ಮಕ್ಕಳನ್ನ ಇಟ್ಕೊಂಡು ಉತ್ತು ತಿನ್ನು ಅನ್ಲ. ಬೆಳಗ್ಗೆಯಿಂದ ಅಲ್ಲಿ ಸತ್ತೆ, ಆಮೇಲೆ ಇಲ್ಲಿ ಬಂದು ಸತ್ತೆ. ಇವಾಗ ಮನೆಗೆ ಹೋಗಿ ನೀರು ಮೇಡಮ್ ಹತ್ರ ಮಾತಾಡ್ತೀನಿ. ಅವ್ರು ನಾಳೆಯಿಂದ ನೀರು ಬರಂಗ್ ಮಾಡ್ತಾರೆ ಅವರು. ಮೇಡಮ್ ವಾರ್ಡ್ ನಂಬರ್ 120 ಮೇಡಮ್, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀರು ಕೊಡಿಸ್ತೀರಲ್ವಾ? ಸರ್ ಇದು ನಾವು ಬೋರ್ವೆಲ್ ಡಿಪಾರ್ಟ್ಮೆಂಟ್ ಅವರು, ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ನಿಮ್ಮ ಬೋರ್ವೆಲ್ ಕಡೆಯಿಂದನೇ, ಬೋರ್ವೆಲ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಆದಷ್ಟು ನೀರು ಕೊಡಿಸ್ತೀರಾ ಮೇಡಮ್? ಆಯ್ತು ಸರ್, ಏನ್ ಕಂಡೀಷನ್ ಇದೆ ನನಗೆ ನಾಳೆ ಬೆಳಗ್ಗೆಯಿಂದನೇ ಟ್ಯಾಂಕರ್ ನಾನು ಇಲ್ಲಿ ನೋಡ್ಬೇಕು. ನಮ್ಮ ರಿಪೋರ್ಟರ್ ಬರ್ತಾರೆ, ನಮ್ಮ ರಿಪೋರ್ಟರ್ ಸವಿತಾ ಇದ್ದಾರೆ, ಅವ್ರು ಇಲ್ಲಿ ಬರ್ತಾರೆ. ನೀವು ನೋಡಿ. ಸರಿ ಸರ್, ಓಕೆ. ನಾನು ನಮ್ಮ ಓಕೆ ಮೇಡಮ್ ಥ್ಯಾಂಕ್ ಯು. ನಿಮ್ಮ ಬೋರ್ವೆಲ್ ಡಿಪಾರ್ಟ್ಮೆಂಟ್ ಇಂದ ನಾಳೆ ನಾನು ಟ್ಯಾಂಕರ್ನ ನೋಡಬೇಕು, ಫ್ರೀ ಆಗಿ ಪ್ರತಿಯೊಬ್ಬರಿಗೂ ಕೂಡ ನೀರು ಸಿಗಬೇಕು. ಓಕೆನಾ ಸರ್